ಅಂದ್ರೆ ಫಸ್ಟ್ಲಿ ಆಸ್ ಅನ್ ಆಕ್ಟರ್ ಇನ್ನೊಬ್ಬ ಆಕ್ಟರ್ಗೆ ಈ ತರ ಅನ್ಯಾಯ ಆಗ್ತಾ ಇರೋದು ನನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಹೌದು. ಅಂಡ್ ಮೋರ್ ದೆನ್ ಅನ್ ಆಕ್ಟರ್ ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಹ್ಮ್. ಅಂಡ್ ನಾನು ತುಂಬಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸೋಳು. ಅಂಡ್ ಇವ್ರಿಗೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡೋರ್ಗೆ ಈ ತರ ಒಂದ್ ಆಗ್ತಾ ಇದೆಯಲ್ಲ ಅಂತ ತುಂಬಾ ಹೊಟ್ಟೆ ಹೊಡೆದೋಯ್ತು. ನನ್ಗೇನೆ ತುಂಬಾ ಹೊಟ್ಟೆ ಹೊಡೆದಾಯ್ತು. ಓಕೆ, ಆ ತರ ಯಾವ ಸ್ಟೆಪ್ಪು ತಗೊಳ್ಳೋದು ಬೇಡ, ವಿಲ್ ಗೋ ರಿಕ್ವೆಸ್ಟ್. ಹ್ಮ್. ಅದೇನೇ ಪ್ರಾಬ್ಲಮ್ ಇದ್ರು ನಾನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅನ್ನೋದೊಂದಿತ್ತು. ನಂಗೆ ತುಂಬಾ ಬೇಜಾರಾಗೋಗಿತ್ತು. ಸೊ ಐ ಜಸ್ಟ್ ಟೋಲ್ಡ್ ಹಿಮ್, ನನ್ನ ಕಡೆಯಿಂದ ಏನಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಅಂತ. ಐ ಡೋಂಟ್ ನೋ, ಬೈ ಗಾಡ್ಸ್ ಗ್ರೇಸ್ ನಿಜವಾಗ್ಲೂ ಅವ್ರ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಗಂಧದ ಗುಡಿ ನಮ್ಮ ಪ್ರೊಡ್ಯೂಸರ್ಗೆ. ಗಂಧದ ಗುಡಿ ಪ್ರೊಡ್ಯೂಸರ್ ಪರೀಕ್ಷಿತ್ ಮತ್ತೆ ಪ್ರದೀಪ್ ಅವರು ಹ್ಮ್. ನಾನ್ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನನಗಿಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಬನ್ನಿ ಸರ್, ಅದ್ ಯಾರು ಬರ್ತಾರೋ ಬರ್ಲಿ. ಫೈನಲಿ ದೇ ವಾಸ್ ಅ ಕಾಲ್. ಫೈನಲಿ ಕಲರ್ಸ್ ಕಡೆಯಿಂದ ಕಾಲ್ ಬಂತು, ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು ಇವ್ರಿಗೆ, ಎಲ್ಲ ಫಿಕ್ಸ್ ಆಯ್ತು. ಅಂಡ್ ಅಗೇನ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದು ಲೆಟರ್ ಇದೆ ಸರ್, ಇವ್ರು ಕಾಲ್ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಹೇಳ್ತಾ ಇದಾರೆ, ಆಲ್ ದಿಸ್. ಬಟ್ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಶಿಶಿರ್ನ. ಓಕೆ ಸರ್, ನೋಡೋಣ ಬಿಡಿ ಅಂತ ಪ್ರೋಮೋನೇ ಶೂಟ್ ಮಾಡ್ಬಿಟ್ರು. ನನ್ಗೆ ಅವತ್ತಾದ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇಟ್ಟು ನಾನು ಹೇಳ್ದೆ, ನನಗ್ ಪ್ರಾಜೆಕ್ಟ್ ಸಿಕ್ದಷ್ಟು ಖುಷಿ ಆಗ್ತಾ ಇದೆ, ಅದಕ್ಕಿಂತ ಖುಷಿ ಆಗ್ತಾ ಇದೆ ನನ್ಗೆ ನೀನ್ ಇದ್ ಮಾಡ್ತಾ ಇರೋದು ಅಂತ, ಜೆನ್ಯೂನ್ಲಿ ಸೇಯಿಂಗ್. ಸೊ ಅಪ್ಪ ಒಂದು ಬಿಡ್ತು ಒಂದು ಇದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಹೀಸ್ ಡೂಯಿಂಗ್ ದಟ್.